ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನನ್ನ ಬಾಳಿನ ಲಕ್ಷ್ಮಿ. ಸಾಗರ್ ಹಾಗೂ ಸಂದೀಪ್ ಇಬ್ಬರೂ ಪ್ರಾಣ ಸ್ನೇಹಿತರು. ಇಬ್ಬರೂ ಓದು ಮುಗಿದ ಮೇಲೆ ಪಾರ್ಟ್ನರ್ಶಿಪ್ನಲ್ಲಿ ತಮ್ಮದೇ ಆದ ಕಂಪನಿ ತೆರೆದು ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಬಂದ ಲಾಭವನ್ನು ಇಬ್ಬರೂ ಸಮನಾಗಿ ಹಂಚಿಕೊಳ್ಳುತ್ತಿದ್ದರು. ಎಂದೂ ಅವರ ನಡುವೆ ಜಗಳ ಬಂದಿರಲಿಲ್ಲ. ತಮ್ಮ ಇಚ್ಛೆಗೆ ಅನುಗುಣವಾಗಿ ಹುಡುಗಿಯನ್ನು ಹುಡುಕಿ ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡಿಕೊಂಡು ಇದ್ದರು. ಅವರ ಹೆಂಡತಿಯರು ರಮ್ಯಾ ಹಾಗೂ ಭವ್ಯ. ಇಬ್ಬರಲ್ಲೂ ಒಳ್ಳೆಯ ಹೊಂದಾಣಿಕೆ ಇದ್ದಿತ್ತು. ವರ್ಷ ಕಳೆದಂತೆ ಸಾಗರ್ ಹಾಗೂ ರಮ್ಯಾ ದಂಪತಿಗೆ ಮುದ್ದಾದ ಗಂಡು ಮಗು ಹುಟ್ಟಿತು. ಅದಕ್ಕೆ ಸಂತೋಷ್ ಎಂದು ನಾಮಕರಣ ಮಾಡಿದ್ದರು. ಸಂದೀಪ್ ಹಾಗೂ ಭವ್ಯ ದಂಪತಿಗೆ ಮದುವೆಯಾಗಿ 5 ವರ್ಷವಾದರೂ ಮಕ್ಕಳಾಗಲಿಲ್ಲ. ಡಾಕ್ಟರ್ ಹತ್ತಿರ ಚಿಕಿತ್ಸೆ ಮಾಡಿದ ಮೇಲೆ ಭವ್ಯ ಗರ್ಭಧರಿಸಿ ತಿಂಗಳು ತುಂಬಿದ ಮೇಲೆ ಮುದ್ದಾದ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅದಕ್ಕೆ ಲಕ್ಷ್ಮಿ ಎಂದು ನಾಮಕರಣ ಮಾಡಿದರು. ಲಕ್ಷ್ಮಿ ಹುಟ್ಟುತ್ತಿದ್ದಂತೆ ಸಾಗರ್ ಹಾಗೂ ರಮ್ಯಾ ಅವಳೇ ತಮ್ಮ ಸೊಸೆ ಎಂದು ಸಂದೀಪ್ ಹಾಗೂ ಭವ್ಯಗೆ ಹೇಳಿಬಿಟ್ಟಿದ್ದರು. ಅವರು ಖುಷಿಯಿಂದ ಒಪ್ಪಿಗೆ ಕೊಟ್ಟಿದ್ದರು. ಸಂತೋಷ್ಗೆ ಲಕ್ಷ್ಮಿ ಕಂಡರೆ ಕೋಪ. ಅವಳು ಹುಟ್ಟಿದ ಮೇಲೆ ಅಂಕಲ್ ಹಾಗೂ ಆಂಟಿ ಅವನಿಂದ ದೂರವಾದರು. ಅವರು ಮೊದಲಿನಷ್ಟು ಪ್ರೀತಿ ಮಾಡುವುದಿಲ್ಲ ಎಂದು ಅಂದುಕೊಂಡು ಬಿಟ್ಟಿದ್ದ. ಹಾಗಾಗಿ ಅವನು ಲಕ್ಷ್ಮಿ ಕಂಡರೆ ಉರಿದು ಬೀಳುತ್ತಿದ್ದ. ಲಕ್ಷ್ಮಿ ಹುಟ್ಟಿ 2 ವರ್ಷದ ಒಳಗೆ ಭವ್ಯ ಮತ್ತೊಮ್ಮೆ ಗರ್ಭಧರಿಸಿ ಈ ಬಾರಿ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದರು. ಪುಟ್ಟು ಮಕ್ಕಳನ್ನು ನೋಡಿಕೊಳ್ಳಲು ಕಷ್ಟವೆಂದು ತವರಿನಲ್ಲಿ ಯಾರೂ ಇರದ ಭವ್ಯಗೆ ರಮ್ಯಾ ಸಹಾಯಕ್ಕೆ ನಿಂತಳು. ಲಕ್ಷ್ಮಿಯನ್ನು ಹಲವು ತಿಂಗಳು ತನ್ನ ಜೊತೆನೇ ಇಟ್ಟುಕೊಂಡಳು. ಇದನ್ನು ನೋಡಿ ಪುಟ್ಟ ಸಂತೋಷ್ಗೆ ಲಕ್ಷ್ಮಿ ಮೇಲೆ ಕೋಪ ಜಾಸ್ತಿ ಆಗಿತ್ತು. ತನ್ನ ತಾಯಿ ಪ್ರೀತಿಯೂ ಹಂಚಿಹೋಯಿತು ಎಂದು. ಕಾಲಚಕ್ರ ತಿರುಗಿದಂತೆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದರು. ಸಂತೋಷ್ಗೆ ಈಗಲೂ ಲಕ್ಷ್ಮಿಯನ್ನು ಕಂಡರೆ ತಾತ್ಸಾರ ಹಾಗೂ ಮತ್ಸಾರವಿದ್ದಿತು. ಅವಳ ತಂಗಿಯರನ್ನು ಕಂಡರೆ ತನ್ನ ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದ. ಲಕ್ಷ್ಮಿಗೆ ಚಿಕ್ಕಂದಿನಿಂದ ಅವನೇ ತನ್ನ ಗಂಡ ಎಂಬ ಭಾವನೆ ಮೊಳಕೆಯೊಡೆದಿತ್ತು. ಅವಳು ಇಂಜಿನಿಯರಿಂಗ್ ಮುಗಿಸಿ ಅವರದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಸಂತೋಷ್ ಹೆಚ್ಚಿನ ಓದಿಗೆ ವಿದೇಶಕ್ಕೆ ಹೋಗಿದ್ದ. ಅವನ ಓದು ಮುಗಿದು ಹಿಂತಿರುಗಿದ ಮೇಲೆ ಮಕ್ಕಳಿಬ್ಬರ ಮದುವೆ ಮಾಡೋಣ, ಮದುವೆ ಆದ ಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ಹಿರಿಯರು ನಿರ್ಧರಿಸಿದ್ದರು. ಆದರೆ ಸಂತೋಷ್ಗೆ ಲಕ್ಷ್ಮಿಯನ್ನು ಕಂಡರೆ ಆಗುತ್ತಿರಲಿಲ್ಲ. ಸಂತೋಷ್ ಓದನ್ನು ಮುಗಿಸಿ ಹಿಂತಿರುಗಿದ. ಮದುವೆ ಪ್ರಸ್ತಾಪ ಮಾಡಿದಾಗ ಹಿರಿಯರ ಮುಂದೆ ಸಂತೋಷ್, ನನಗೆ ಲಕ್ಷ್ಮಿಯನ್ನು ಕಂಡರೆ ಚೂರು ಇಷ್ಟವಿಲ್ಲ. ಅವಳನ್ನು ನಾನು ದ್ವೇಷಿಸುತ್ತೇನೆ. ಅವಳು ನನ್ನ ಆಜನ್ಮ ಶತ್ರು. ಅವಳನ್ನು ಬಿಟ್ಟು ಯಾರನ್ನೇ ತೋರಿಸಿದರೋ ಅವಳನ್ನು ಕಣ್ಣು ಮುಚ್ಚಿ ಮದುವೆಯಾಗುತ್ತೇನೆ. ಇವಳು ಮಾತ್ರ ಬೇಡ ಎಂದನು. ಇದನ್ನು ಕೇಳಿ ಲಕ್ಷ್ಮಿಯ ಆಶಾಗೋಪುರ ಕುಸಿದು ಹೋಗಿತ್ತು. ಅವಳು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹಿರಿಯರಿಗೆ ಸಂತೋಷ್ಗೆ ಬೇರೆ ಹುಡುಗಿ ಹುಡುಕಿ ಮದುವೆ ಮಾಡಲು ಒಪ್ಪಿಸಿದ್ದಳು. ಸಂತೋಷ್ನ ಮದುವೆಗೆ ಹುಡುಗಿ ಹುಡುಕಲು ತಯಾರಿ ಭಾರದಿಂದ ಸಾಗುತ್ತಿತ್ತು. ಈ ಮಧ್ಯೆ ಎರಡೂ ಕುಟುಂಬದವರು 1 ವಾರದ ಪ್ರವಾಸಕ್ಕೆ ಹೋಗೋಣವೆಂದುಕೊಂಡರು. ಸಂತೋಷ್ ತಾನು ಬರುವುದಿಲ್ಲ ಎಂದನು. ಆದರೆ ಕೊನೆಯ ಬಾರಿಗೆ ಎಲ್ಲರೊಂದಿಗೆ ಬಂದು ಬಿಡು, ನಿನ್ನ ಮದುವೆಯಾದ ಮೇಲೆ ನೀನಾಯಿತು, ನಿನ್ನ ಹೆಂಡತಿ ಆಯಿತು ಎಂದಾಗ ಒಪ್ಪಿದ್ದನು. ಹಡಗಿನಲ್ಲಿ ಪ್ರವಾಸ ಹೋಗಲು ಎಲ್ಲ ಸಿದ್ಧತೆ ನಡೆಯಿತು. ಐಷಾರಾಮಿ ಹಡಗಿನಲ್ಲಿ ಉಳಿದ ಕುಟುಂಬದೊಂದಿಗೆ ಸಾಗರ್ ಹಾಗೂ ಸಂದೀಪ್ ಅವರ ಕುಟುಂಬದವರು ಪ್ರಯಾಣ ಬೆಳೆಸಿದರು. ಅನೇಕ ಸ್ಥಳಗಳನ್ನು ಭೇಟಿ ಮಾಡಿದರು. ಕೊನೆಯದಾಗಿ ಅವರು ಒಂದು ದ್ವೀಪವನ್ನು ನೋಡಿ ಮತ್ತೆ ಹಿಂತಿರುಗುವರಿದ್ದರು. ಈ ಮಧ್ಯೆ ಲಕ್ಷ್ಮಿ ಸಂತೋಷ್ನನ್ನು ಸ್ವಲ್ಪ ಮಾತನಾಡಿಸಲು ಪ್ರಯತ್ನಿಸಿದರೋ ಸಿಡಿಮಿಡಿಗೊಂಡು ಅಲ್ಲಿಂದ ಹೋಗುತ್ತಿದ್ದನು. ಅಂದು ಅವರ ಪ್ರವಾಸದ ಕೊನೆಯ ದಿನ. ಎಲ್ಲರೂ ಸಮುದ್ರದ ಮಧ್ಯೆ ಇರುವ ಆ ಅದ್ಭುತ ದ್ವೀಪಕ್ಕೆ ಭೇಟಿ ನೀಡಿದ್ದರು. ಅತ್ಯಂತ ಸುಂದರವಾದ ದೃಶ್ಯ. ಎತ್ತರವಾದ ಮರಗಿಡಗಳು, ವಿವಿಧ ಪಕ್ಷಿ ಸಂಕುಲಗಳು ಅಲ್ಲಿದ್ದವು. ಇನ್ನು ಹೊಳಹೊಕ್ಕರೆ ದಟ್ಟವಾದ ಕಾಡು. ಅಲ್ಲಿ ಯಾರಿಗೂ ಪ್ರವೇಶವಿರಲಿಲ್ಲ ಹಾಗೂ ಅಲ್ಲಿ ಮನುಷ್ಯರ ವಾಸವಿರಲಿಲ್ಲ. ಯಾವುದೇ ಮೊಬೈಲ್ ಫೋನ್ ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ. ಎಲ್ಲರೂ ಕೆಳಗೆ ಇಳಿದು ಸುತ್ತಮುತ್ತಲಿನ ಪ್ರದೇಶವನ್ನು ಖುಷಿಯಿಂದ ವೀಕ್ಷಿಸಿ ಅಲ್ಲೇ ಊಟವನ್ನು ಮುಗಿಸಿ ವಾಪಸ್ಸು ಹೊರಟರು. ಹಡಗು ಅರ್ಧ ದಾರಿ ಸಾಗಿ ಆಗಿತ್ತು. ಸಾಗರ ಹಾಗೂ ಸಂದೀಪ್ ಇಬ್ಬರಿಗೂ ತಮ್ಮ ಮಕ್ಕಳು ಕಾಣುತ್ತಿಲ್ಲ ಎಂದು ಆಗ ತಿಳಿಯಿತು. ಹಡಗು ಪೂರ್ತಿ ಸಂತೋಷ್ ಹಾಗೂ ಲಕ್ಷ್ಮಿಗಾಗಿ ಹುಡುಕಿದರು. ಎಲ್ಲೂ ಕಾಣಲಿಲ್ಲ. ಕೂಡಲೇ ಹಡಗಿನ ಕ್ಯಾಪ್ಟನ್ಗೆ ವಿಷಯ ಮುಟ್ಟಿಸಿ ಮತ್ತೆ ಆ ದ್ವೀಪಕ್ಕೆ ಹಿಂತಿರುಗಿದರು. ಅಲ್ಲಿ ಇಳಿದು ಎಲ್ಲೆಡೆ ಹುಡುಕಿದರೋ ಯಾರೂ ಕಾಣಲಿಲ್ಲ. ತಮ್ಮ ಮಕ್ಕಳು ಏನಾದರೂ ಎಂದು ಇಬ್ಬರಿಗೂ ತಿಳಿಯದೆ ಕಂಗಾಲಾದರು. ಯಾವುದಾದರೂ ಕಾಡು ಪ್ರಾಣಿಗೆ ಬಲಿಯಾಗಿದ್ದರೆ ಎಂದು ನೆನೆದು ಆತಂಕ ಹೊಂದರು. ಉಳಿದವರ ಸಲಹೆ ಮೇರೆಗೆ ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿ ಮುಂದಿನ ದಾರಿ ನೋಡೋಣವೆಂದು ಹಡಗಿನಲ್ಲಿ ಮತ್ತೆ ಹಿಂತಿರುಗಿದರು ಚಿಂತೆಯಿಂದ. ಮೊದಲ ಬಾರಿಗೆ ದ್ವೀಪವನ್ನು ನೋಡಿದ ಖುಷಿಗೆ ಸಂತೋಷ್ ಊಟವಾದ ಮೇಲೆ ನಿಶ್ಚಿದ್ದವಾದ ಕಾಡಿನ ಒಳಗೆ ಪ್ರಯಾಣ ಬೆಳೆಸಿದ್ದ.
ಇವನನ್ನು ನೋಡಿ ಲಕ್ಷ್ಮಿ ಅವನನ್ನು ತಡೆದಿದ್ದಳು. ಅವಳಿಗೆ ಒಂದಷ್ಟು ಬೈದು ಮತ್ತೆ ಮುಂದೆ ಹೋಗಿದ್ದ. ಸ್ವಲ್ಪ ದೂರ ಹೋದ ಮೇಲೆ ಕಾಣದೆ ಒಂದು ದೊಡ್ಡ ಗುಂಡಿಯೊಳಗೆ ಬಿದ್ದು ಬಿಟ್ಟಿದ್ದ. ಇವನನ್ನು ಹಿಂಬಾಲಿಸಿದ ಲಕ್ಷ್ಮಿ ಇವನು ಗುಂಡಿಯೊಳಗೆ ಬಿದ್ದದ್ದನ್ನು ನೋಡಿದಳು. ಅವನನ್ನು ಅಲ್ಲಿಂದ ಹೊರತರಲು ಬಹಳ ಪ್ರಯತ್ನ ಪಟ್ಟಳು. ಆದರೆ ಯಾವುದೂ ಫಲ ನೀಡಲಿಲ್ಲ. ಅವಳು ಯಾರನ್ನಾದರೂ ಕರೆಯೋಣವೆಂದು ಹಿಂದಿರುಗಿದಾಗ ಎಲ್ಲರೂ ಹೊರಟಾಗಿತ್ತು. ದೂರದಲ್ಲಿ ಹಡಗು ಕಾಣುತ್ತಿತ್ತು. ಇವಳು ಕೂಗಿದರೂ ಯಾರಿಗೂ ಇವಳ ಕೂಗು ಕೇಳಲಿಲ್ಲ. ಮತ್ತೆ ಸಂತೋಷ್ ಇದ್ದಲ್ಲಿಗೆ ಹಿಂತಿರುಗಿ ಬಂದಿದ್ದಳು. ಅವನನ್ನು ಹೇಗಾದರೂ ಮಾಡಿ ಆ ಗುಂಡಿಯಿಂದ ಹೊರಗೆ ತೆಗೆಯಬೇಕು ಎಂದು ಸುತ್ತ ಕಣ್ಣಾಡಿಸಿದಳು. ಅಲ್ಲೇ ಅನೇಕ ಮರದ ಟೊಂಗೆಗಳು ಬಿದ್ದಿದ್ದವು. ಇದ್ದುದರಲ್ಲೇ ಉದ್ದನೆಯದನ್ನು ಹುಡುಕಿ ಸಂತೋಷ್ ಇದ್ದಲ್ಲಿಗೆ ಕೊಟ್ಟಳು. ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮೇಲೆ ಬರಲು ಪ್ರಯತ್ನಿಸು ಎಂದು ಹೇಳಿದಳು. ಇಷ್ಟು ದಿನ ಅವಳೆಂದರೆ ಹುರಿದು ಬೀಳುತ್ತಿದ್ದವನು ಇಂದು ಅವಳು ಹೇಳುತ್ತಿದ್ದನ್ನು ಪಾಲಿಸುತ್ತಿದ್ದ. ಅರ್ಧ ಗಂಟೆ ಒದ್ದಾಟದಿಂದ ಅವನನ್ನು ಮೇಲಕ್ಕೆ ಎಳೆದುಕೊಂಡಿದ್ದಳು. ಅವನು ಪೂರ್ತಿಯಾಗಿ ಹೆದರಿಬಿಟ್ಟಿದ್ದ. ಅವಳ ಕೈ ಮೈ ಎಲ್ಲ ಗಾಯವಾಗಿತ್ತು. ಯಾವುದನ್ನೂ ಲೆಕ್ಕಿಸದೆ ಮತ್ತೆ ಅವನ ಕೈ ಹಿಡಿದು ಎಳೆದುಕೊಂಡು ದಡಕ್ಕೆ ಓಡಿ ಬಂದಿದ್ದಳು. ಆಗಷ್ಟೇ ಹಡಗು ಎರಡನೇ ಬಾರಿ ಬಂದು ಹಿಂತಿರುಗಿ ಹೋಗುತ್ತಿತ್ತು. ಇಬ್ಬರು ಎಷ್ಟೇ ಕೂಗಿದರೂ ಯಾರಿಗೂ ಕೇಳಲಿಲ್ಲ. ಆಯಾಸದಿಂದ ಲಕ್ಷ್ಮಿ ಅಲ್ಲಿ ಮರಳ ಮೇಲೆ ದಪ್ಪನೆಂದು ಕುಳಿತಳು. ಅವಳ ಪಕ್ಕದಲ್ಲೇ ಸಂತೋಷ್ ಸಮುದ್ರಕ್ಕೆ ಮುಖ ಮಾಡಿ ಕುಳಿತ. ಮೊದಲ ಬಾರಿ ಲಕ್ಷ್ಮಿಯನ್ನು ಹತ್ತಿರದಿಂದ ಕಣ್ಣೆತ್ತಿ ನೋಡಿದ್ದ. ಈಗ ಅವನ ಮುಖದಲ್ಲಿ ಯಾವುದೇ ದ್ವೇಷ ಕಾಣುತ್ತಿರಲಿಲ್ಲ. ಕೃತಜ್ಞತೆ ತುಂಬಿದ ಕಣ್ಣುಗಳಿಂದ, ಲಕ್ಷ್ಮಿ, ನನ್ನನ್ನು ಕ್ಷಮಿಸೋ. ನಿನ್ನ ಮಾತು ಕೇಳಬೇಕಿತ್ತು ನಾನು. ನನ್ನಿಂದಾಗಿ ನೀನು ಇಲ್ಲಿರುವಂತೆ ಆಯಿತು. ಇನ್ನು ಯಾರು ಬಂದು ನಮ್ಮನ್ನು ಕಾಪಾಡುತ್ತಾರೆ ಗೊತ್ತಿಲ್ಲ ಎಂದಾಗ, ಆಗೋದೆಲ್ಲ ಒಳ್ಳೆಯದಕ್ಕೆ. ಇಷ್ಟರಲ್ಲೇ ಆಯಿತಲ್ಲ. ನಿನ್ನ ಪ್ರಾಣಕ್ಕೆ ಅಪಾಯ ಆಗಲಿಲ್ಲ. ನನಗಷ್ಟೇ ಸಾಕು. ನಮ್ಮ ತಂದೆ ತಾಯಿ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ನೀನೇನು ಯೋಚಿಸಬೇಡ ಎಂದಳ. ಆಗ ಸಂತೋಷ್, ಲಕ್ಷ್ಮಿ, ಚಿಕ್ಕಂದಿನಿಂದ ನಾನು ನಿನ್ನನ್ನು ಅಷ್ಟೊಂದು ದ್ವೇಷಿಸುತ್ತಿದ್ದೆ, ತೊಂದರೆ ಕೊಡುತ್ತಿದ್ದೆ. ಆದರೂ ನೀನು ಮಾತ್ರ ನನ್ನ ಬಗ್ಗೆ ಅಷ್ಟೇ ಪ್ರೀತಿ, ಕರುಣೆ ಇಟ್ಟುಕೊಂಡಿದ್ದೀಯಾ, ಯಾಕೆ ಎಂದನು. ಆಗ ಅವಳು, ನೀನು ನನ್ನನ್ನು ದ್ವೇಷಿಸಲು ನಾನು ಕಾರಣ ಅಲ್ಲ. ಚಿಕ್ಕ ಮಕ್ಕಳಲ್ಲಿ ತನ್ನನ್ನು ಮುದ್ದು ಮಾಡುತ್ತಿಲ್ಲ ಎಂಬ ಅಸೂಯೆ ಭಾವನೆ ಇದ್ದೇ ಇರುತ್ತದೆ. ಅದು ಬೆಳೆದಂತೆ ವಾಸ್ತವದ ಅರಿವಾಗಿ ಕಡಿಮೆಯಾಗುತ್ತದೆ. ಆದರೆ ನಿನ್ನ ವಿಷಯದಲ್ಲಿ ಅದು ದ್ವೇಷವಾಗಿ ಪರಿವರ್ತಿತವಾಯಿತು. ಇದರಲ್ಲಿ ನನ್ನ ತಪ್ಪು ಇಲ್ಲದಿದ್ದರೂ ನಾನಿನ್ನ ದ್ವೇಷಕ್ಕೆ ಬಲಿಯಾದೆ. ಒಂದಲ್ಲ ಒಂದು ದಿನ ನಿನಗೆ ವಾಸ್ತವ ತಿಳಿದೋ ನೀನು ಬದಲಾಗುವೆ ಎಂದು ಕಾದಿದ್ದೆ. ನನಗೆ ನಿನ್ನ ಮೇಲೆ ಯಾವುದೇ ಬೇಸರ ಇಲ್ಲ ಕಣೋ. ನಿನ್ನನ್ನು ನನ್ನ ಒಬ್ಬ ಉತ್ತಮ ಗೆಳೆಯ ಎಂದು ತಿಳಿದಿದ್ದೇನೆ ಎಂದಳು. ಅವಳ ವಿಶಾಲವಾದ ಮನೋಭಾವನೆ ಅವನನ್ನು ತುಂಬಾನೇ ಸೆಳೆದಿತ್ತು. ಅವನಿಗೆ ಅರಿವಿಲ್ಲದಂತೆ ಅವಳ ಮೇಲೆ ಗೌರವ ಮೂಡಿತ್ತು. ನವಿರಾದ ಭಾವನೆ ಬಂದಿತ್ತು. ಮೊದಲ ಬಾರಿಗೆ ಅವಳನ್ನು ಸರಿಯಾಗಿ ಗಮನಿಸಿದ್ದ. ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆಂಬಂತ ಚೆಲುವೆ. ಇಷ್ಟು ದಿನ ದ್ವೇಷಭಾವನೆಯಿಂದ ಅವಳನ್ನು ನೋಡ್ತಾ ಇದ್ದವನಿಗೆ ಅವಳ ಸೌಂದರ್ಯ ಕಂಡೇ ಇರಲಿಲ್ಲ. ಸೌಂದರ್ಯದ ಜೊತೆ ಉತ್ತಮ ಗುಣ ನಡತೆ. ಮೊದಲ ಬಾರಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡದಾದ. ನೋಡಿದರೆ ಎಲ್ಲಿ ಪ್ರೀತಿ ಮೊಳೆಯುವುದೋ ಎಂದು. ಲಕ್ಷ್ಮಿ ಮಾತ್ರ ಇದ್ಯಾವುದರ ಬಗ್ಗೆ ಗಮನ ಕೊಡದೆ ಮುಂದೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದಳು. ಲಕ್ಷ್ಮಿಗೆ ಹಿಂದೆ ಒಮ್ಮೆ ಕಾಲೇಜಿನಲ್ಲಿ ಹೇಳಿದ್ದ ವಿಷಯ ನೆನಪಿಗೆ ಬಂತು. ಹೀಗೆ ಎಲ್ಲಾದರೂ ಕಳೆದು ಹೋದರೆ ಮೊದಲು ಕಟ್ಟಿಗೆ ಒಟ್ಟು ಮಾಡಿ ಕಲ್ಲುಗಳ ಸಹಾಯದಿಂದ ಬೆಂಕಿ ಹಚ್ಚಿರಿ. ದೊಡ್ಡದಾಗಿ SOS ಎಂದು ಕಾಣುವ ಹಾಗೆ ಬರೆಯಿರಿ ಎಂದು ಇನ್ನೂ ಇತ್ಯಾದಿ. ಸಂತೋಷ್ನನ್ನು ಎಬ್ಬಿಸಿ ಕಟ್ಟಿಗೆ ಹಾಗೂ ಬೆಂಕಿ ಬರಿಸಲು ಕಲ್ಲನ್ನು ಒಟ್ಟು ಮಾಡತೊಡಗಿದಳು. ಮರಳಿನ ಮೇಲೆ ಒಂದು ಕಡ್ಡಿಯ ಸಹಾಯದಿಂದ SOS ಎಂದು ದೊಡ್ಡದಾಗಿ ಬರೆದು ಅದರ ಎರಡೂ ಬದಿ 2 ಮರದ ಟೊಂಗೆಯನ್ನು ಎಲೆ ಸಹಿತ ಸಿಕ್ಕಿಸಿ ಪಕ್ಕದಲ್ಲೇ ದೊಡ್ಡದಾಗಿ ಕಟ್ಟಿಗೆ ಹಾಗೂ ಒಣ ಎಲೆಗಳ ಸಹಾಯದಿಂದ ಬೆಂಕಿ ಹಚ್ಚಿದ್ದಳು. ಈಗ ಕುಡಿಯುವ ನೀರಿಗಾಗಿ ಕಾಡಿನ ಒಳಗೆ ಜಾಗರೂಕರಾಗಿ ಹುಡುಕ ಹೊರಟರು. ದೂರದಲ್ಲಿ ನೀರು ಹರಿಯುವ ಶಬ್ದಕ್ಕೆ ಇಬ್ಬರೂ ಅಚ್ಚರಿಗೊಂಡು ಆ ದಿಕ್ಕಿನ ಕಡೆ ನಡೆದರು. ಅಲ್ಲೇ ಒಂದು ಸಣ್ಣ ಜಲಪಾತ ಹರಿಯುತ್ತಿತ್ತು. ಪಕ್ಕದಲ್ಲೇ ಬಾಳೆ ಗಿಡ ಹಾಗೂ ಕೆಲವೊಂದು ಹಣ್ಣಿನ ಗಿಡಗಳು. ಇಬ್ಬರೂ ನೀರನ್ನು ಹೊಟ್ಟೆ ತುಂಬ ಕುಡಿದು ಬಾಳೆಹಣ್ಣನ್ನು ತಿಂದರು. ಮತ್ತೆ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ದಡಕ್ಕೆ ಬಂದು ಕುಳಿತರು. ನೋಡುತ್ತಿದ್ದಂತೆ ರಾತ್ರಿಯಾಗಿತ್ತು. ಅಲ್ಲೇ ಬಿದ್ದಿದ್ದ ದೊಡ್ಡ ದೊಡ್ಡ ಎಲೆಗಳನ್ನು ಹಾಸಿಗೆಯಂತೆ ಮರಳ ಮೇಲೆ ತಯಾರು ಮಾಡಿ ಇಬ್ಬರು ಒಬ್ಬರ ಪಕ್ಕ ಒಬ್ಬರು ಎದರಿಕೆಗೆ ಕೈ ಹಿಡಿದುಕೊಂಡೇ ಮಲಗಿದ್ದರು. ಆಯಾಸವಾಗಿದ್ದರಿಂದ ಇಬ್ಬರಿಗೂ ನಿದ್ದೆ ಬಂದು ಬಿಟ್ಟಿತ್ತು. ಬೆಳಗ್ಗೆ ಲಕ್ಷ್ಮಿಗೆ ಎಚ್ಚರವಾದಾಗ ಸಂತೋಷ್ನ ಎದೆಯ ಮೇಲೆ ಮಲಗಿದ್ದಳು. ದಡಬಡನೆ ಅವನು ಹೇಳುವ ಮುಂಚೆ ಎದ್ದು ಬಿಡೋಣ ಎಂದು ಎದ್ದು ಬಿಟ್ಟಿದ್ದಳು. ಅವಳಿಗೆ ಒಂದು ರೀತಿ ಆಗಿತ್ತು.
ಅವನೇನೆಂದುಕೊಳ್ಳುವನೋ, ಮೊದಲೇ ನನ್ನ ಕಂಡರೆ ಅಷ್ಟಷ್ಟೇ, ಹೀಗೆ ಏನೇನೋ ಯೋಚಿಸುತ್ತಿದ್ದಳು. ಅವಳು ಏಳುವ ಮುಂಚೆಯೇ ಸಂತೋಷ್ಗೆ ಎಚ್ಚರವಾಗಿತ್ತು. ಅವಳು ಮೈಮರೆತು ತನ್ನೆದೆ ಮೇಲೆ ಮಲಗಿದ್ದನ್ನು ನೋಡಿ ಖುಷಿಗೊಂಡಿದ್ದ. ಹೇ ಹುಡುಗಿ, ಎಂದೆಂದೂ ನಿನ್ನ ಹೀಗೆ ಮಲಗಿಸಿಕೊಳ್ಳಬೇಕೆಂದು ಎನಿಸುತ್ತಿದೆ. ನಿನ್ನ ಮೇಲಿನ ದ್ವೇಷದ ಭಾವನೆ ಕರಿಗೆ ಪ್ರೀತಿ ಮೂಡಿದೆ. ಈ ದಿನ ಹೀಗೆ ಇರಲಿ, ಏನೇನೋ ಕಲ್ಪಿಸಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಅವಳು ಎದ್ದಿದ್ದಳು. ಸ್ವಲ್ಪ ಸಮಯದಲ್ಲಿ ಇವನು ಎದ್ದವನೋ ಏನೂ ಆಗಿಲ್ಲ ಎಂಬಂತೆ ಇದ್ದ. ಮಧ್ಯಾಹ್ನ ಕಳೆಯುವುದರೊಳಗೆ ಅವರನ್ನು ಹುಡುಕಿಕೊಂಡು ಅವರ ಎತ್ತವರೋ ಪೊಲೀಸ್ ಜೊತೆ ಬಂದು ತಮ್ಮ ಮಕ್ಕಳು ಸುರಕ್ಷಿತವಾಗಿ ಇರುವುದನ್ನು ನೋಡಿ ಖುಷಿಯಿಂದ ಕರೆದುಕೊಂಡು ಹೋಗಿದ್ದರು. ಸಂತೋಷ್ಗೆ ಲಕ್ಷ್ಮಿಯನ್ನು ಬಿಟ್ಟು ಹೊರಡಲು ಮನಸ್ಸು ಆಗುತ್ತಿರಲಿಲ್ಲ. ಇನ್ನೂ ಒಂದು ದಿನ ತಾವಿಬ್ಬರೇ ಇರೋ ಹಾಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದುಕೊಳ್ಳುತ್ತಿದ್ದ. ಇತ್ತ ಲಕ್ಷ್ಮಿ ಪರಿಸ್ಥಿತಿ ಹಾಗೇ ಇತ್ತು. ತನ್ನ ದ್ವೇಷಿಸುತ್ತಿದ್ದವನ ಕಣ್ಣಲ್ಲಿ ಮೊದಲ ಬಾರಿ ಪ್ರೀತಿಯ ಭಾವನೆ ನೋಡಿದ್ದಳು. ಆದರೂ ಅವನು ಕೈಗೆ ಎಟುಕದ ಕುಸುಮ ಎಂದು ಸುಮ್ಮನಾಗಿದ್ದಳು. ಸಂತೋಷ್ ಹಾಗೂ ಲಕ್ಷ್ಮಿ ಇಬ್ಬರಿಗೂ ಮನಸ್ಸೇ ಸರಿ ಇರಲಿಲ್ಲ. ಈ ಮಧ್ಯೆ ಲಕ್ಷ್ಮಿಗೆ ಮದುವೆ ಮಾಡಿಸುತ್ತೇನೆ ಎಂದು ಲಕ್ಷ್ಮಿ ಅಪ್ಪ ಸಂತೋಷ್ ಅಪ್ಪನ ಬಳಿ ಹೇಳಿದ್ದು ಕೇಳಿ ಅವನ ಮನಸ್ಸಿಗೆ ತುಂಬಾನೇ ಸಂಕಟವಾಗಿತ್ತು. ತಾನಾಗೇ ಬೇಡ ಎಂದ ಮುತ್ತು ಅದು. ಈಗ ಅದನ್ನು ನಂಗೇ ಕೊಡಿ ಎಂದು ಹೇಗೆ ಕೇಳುವುದು ಎಂದು ಯೋಚಿಸುತ್ತಿದ್ದ. ಇತ್ತ ಲಕ್ಷ್ಮಿಗೂ ಸಂತೋಷ್ನನ್ನು ಬಿಟ್ಟು ಯಾರನ್ನೂ ಮನದಲ್ಲಿ ಕಲ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹಿರಿಯರ ಒತ್ತಾಯಕ್ಕೆ ತನ್ನ ನಂತರ ಇಬ್ಬರು ತಂಗಿಯರು ಇದ್ದಾರೆ ಎಂದು ಮದುವೆಗೆ ಸಮ್ಮತಿಸಿದ್ದಳು. ಅಂದು ಹೆಣ್ಣು ನೋಡುವ ಶಾಸ್ತ್ರ. ಬೆಳಗ್ಗೆ ಬೇಗ ಸಾಗರ್ ಹಾಗೂ ರಮ್ಯಾ ಸಂದೀಪ್ ಹಾಗೂ ಭವ್ಯಾಗೆ ಸಹಾಯಕ್ಕೆ ಎಂದು ಬಂದಿದ್ದರು. ಲಕ್ಷ್ಮಿ ಕಣ್ಣುಗಳು ಸಂತೋಷ್ಗಾಗಿ ಹುಡುಕಿದವು. ಅವ ಬರದದ್ದನ್ನು ನೋಡಿ ನಿರಾಶೆ ಹೊಂದಿದ್ದಳು. ಆಂಟಿ, ಸಂತೋಷ್ ಯಾಕೆ ಬಂದಿಲ್ಲ ಎಂದು ಕೇಳಿದಾಗ ರಮ್ಯಾ, ಅವನಿಗೂ ಒಂದು ಹುಡುಗಿ ಗೊತ್ತಾಗಿದೆ ಕಣಮ್ಮ, ಅವಳಿಗಾಗಿ ಉಂಗುರ ತರಲು ಹೋಗಿದ್ದಾನೆ, ಬೇಗ ಆದರೆ ಬರ್ತಾನೆ, ಇಲ್ಲದಿದ್ದರೆ ಅವನ ಬೆಸ್ಟ್ ವಿಶ್ ಹೇಳಲು ಹೇಳಿದ ಎಂದಾಗ ಲಕ್ಷ್ಮಿ ಕಣ್ಣಲ್ಲಿ ಕಣ್ಣೀರು. ಯಾರಿಗೂ ಕಾಣದಂತೆ ಕಣ್ಣೀರು ಒರೆಸಿಕೊಂಡು ಅವನಿಗೆ ತಾನು ಬೇಡವಾಗಿರುವಾಗ ಇಲ್ಲದ ಭಾವನೆ ಮನದಲ್ಲಿ ತಾಳುವುದು ತಪ್ಪು ಎಂದುಕೊಂಡು ವಧು ಪರೀಕ್ಷೆಗೆ ತಯಾರಾಗತೊಡಗಿದಳು. ಕಾರ್ನ ಶಬ್ದವಾಗಿತ್ತು. ಹುಡುಗ ಮಾತ್ರ ಬಂದಿದ್ದ, ತನ್ನ ಸ್ನೇಹಿತನ ಜೊತೆ. ಲಕ್ಷ್ಮಿ ಕಾಫಿ ಹಿಡಿದು ಬಂದವಳು ತಲೆ ತಗ್ಗಿಸಿ ಅವರ ಎದುರು ಕಪ್ ಹಿಡಿದಳು. ಕಾಫಿ ಕುಡಿದ ಮೇಲೆ ಹುಡುಗನ ಗೆಳೆಯ ತಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಯ ಮುಖ ತೋರಿಸಲು ಹೇಳಿ ಎಂದಾಗ ತಲೆ ಎತ್ತಿದ್ದವಳು ಬೇರೆಲ್ಲೂ ನೋಡುತ್ತಿದ್ದಳು. ಮತ್ತೆ ಹುಡುಗನ ಗೆಳೆಯ ನಿಮ್ಮ ಹುಡುಗಿ ಜೊತೆ ಮಾತನಾಡಬೇಕಂತೆ ನಮ್ಮ ಹುಡುಗ ಎಂದಾಗ ಲಕ್ಷ್ಮಿ ಅಪ್ಪ, ಲಕ್ಷ್ಮಿ ನಿನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಮಾತಾಡು ಎಂದರು. ಒಲ್ಲದ ಮನದಲ್ಲಿ ಕಂಡು ಕಾಣದ ಕಣ್ಣೀರು. ನಿಧಾನಕ್ಕೆ ತನ್ನ ಕೋಣೆಯ ಕಡೆ ಕರೆದುಕೊಂಡು ಹೋದಳು. ಇಷ್ಟು ಹೊತ್ತಾದರೂ ಅವಳು ಒಮ್ಮೆಯೂ ಹುಡುಗನನ್ನು ತಲೆ ಎತ್ತಿ ನೋಡಿರಲಿಲ್ಲ. ಕೋಣೆಗೆ ಹೋದ ಕೂಡಲೇ ಬಾಗಿಲನ್ನು ಮುಂದೆ ಮಾಡಿ ಹುಡುಗ, ಲಕ್ಷ್ಮಿ ನಿನಗೆ ನಾನು ಒಪ್ಪಿಗೆಯಾ ಎಂದು ಕೇಳಿದ. ಅವನ ಸ್ವರ ಎಲ್ಲೋ ಕೇಳಿದಂತೆ ಇದೆ ಎಂದು ತಲೆ ಎತ್ತಿ ನೋಡಿದಳು. ಎದುರಿಗೆ ಸಂತೋಷ್ ನಿಂತಿದ್ದಾನೆ. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ನೀನು ಸಂತೋಷ್ ಎಂದು ತಡವರಿಸಿದಳು. ಆನಂದ ಬಾಷ್ಪ ಸುರಿಸುತ್ತಾ ನನ್ನ ಮದುವೆಯಾಗುತ್ತೀಯಾ ಎಂದು ಮತ್ತೊಮ್ಮೆ ತಾನು ತಂದ ಉಂಗುರವನ್ನು ಮಂಡಿ ಹೂರಿ ಹಿಡಿದು ಸಂತೋಷ್ ಕೇಳಿದಾಗ ಅವಳು ಹೌದೆಂದೇ ತನ್ನ ಹಸ್ತವನ್ನು ಮುಂದೆ ಚಾಚಿದಳು. ಅವಳ ಕೋಮಲವಾದ ಬೆರಳಿಗೆ ಉಂಗುರ ತುಳಿಸಿದನು. ಅವಳಿಗೆ ಎಲ್ಲ ಅಯೋಮಯ. ಇದೆಲ್ಲ ಹೀಗೆ ಎಂದು ಕೇಳಿದಳು. ಸಂತೋಷ್ ದ್ವೀಪದಿಂದ ಬಂದ ಮೇಲೆ ಈ 15 ದಿನದಲ್ಲಿ ತನ್ನ ಮನದಲ್ಲಾದ ತಳಮಳವನ್ನು ಅವಳ ಎದುರು ಬಿಚ್ಚಿಟ್ಟ. ನಿನ್ನ ದ್ವೇಷಿಸುತ್ತಿದ್ದ ನಾನು ನಿನ್ನ ಒಳ್ಳೆ ಗುಣ ನಡತೆ ನೋಡಿ ನನಗೇ ತಿಳಿಯದಂತೆ ನಿನಗೆ ಮನಸ್ಸು ನೀಡಿದ್ದೆ. ದ್ವೀಪದಲ್ಲಿ ನಿನ್ನ ಜೊತೆ ಕಳೆದ ಆ 2 ದಿನ ನನ್ನ ಜೀವನದ ಸುದಿನ. ಅಲ್ಲಿಂದ ಬಂದ ಮೇಲೆ ನಿನ್ನದೇ ಯೋಚನೆಗೆ ನಿದ್ದೆ ಸುಳಿಯುತ್ತಿರಲಿಲ್ಲ, ಊಟವೂ ಸೇರುತ್ತಿರಲಿಲ್ಲ. ನನ್ನ ಪರಿಸ್ಥಿತಿ ನೋಡಿ ನನ್ನ ಅಮ್ಮ ವಿಚಾರಿಸಿದಾಗ ನಾನು ನಿನ್ನ ಪ್ರೀತಿಸುವ ವಿಚಾರ ಹೇಳಿದೆ. ಅವರೇ ಎಲ್ಲರಿಗೂ ತಿಳಿಸಿ ನಿನಗೆ ಸರ್ಪ್ರೈಸ್ ಕೊಡೋಣ ಎಂದು ಹೀಗೆ ಮಾಡಿದ್ವಿ ಎಂದಾಗ ಲಕ್ಷ್ಮಿ ಅವನನ್ನು ತಬ್ಬಿ ಮುತ್ತಿನ ಮಳೆಗೆರೆದಳು. ಖುಷಿಯಲ್ಲಿ ಕುಣಿದಾಡಿದಳು. ಅಲ್ಲಿಗೆ ಬಂದ ಹಿರಿಯರೆಲ್ಲರೂ ಖುಷಿಯಿಂದ ನಮ್ಮ ಹುಡುಗ ನಿನಗೆ ಒಪ್ಪಿಗೆ ಅಲ್ಲೇನಮ್ಮ ಎಂದಾಗ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಲಕ್ಷ್ಮಿ ತಾಯಿ, ನನ್ನದು ಒಂದೇ ಕಂಡೀಷನ್ ಕಣಪ್ಪ, ನಾಳೆ ನಿಮ್ಮ ಮಗು ಆದ ಮೇಲೆ ಮಗು ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾಳೆ ಅಂತ ಮತ್ತೆ ಲಕ್ಷ್ಮಿ ಮೇಲೆ ಕೋಪ ಮಾಡ್ಕೋಬಾರ್ದು ಎಂದಾಗ ಸಂತೋಷ್, ಇನ್ಯಾವತ್ತೂ ಹಾಗೆ ಆಗಲ್ಲ ಆಂಟಿ ಎಂದ ಸಂಕೋಚದಿಂದ. ಖುಷಿ ಖುಷಿಯಾಗಿ ಎರಡೂ ಕುಟುಂಬದವರು ಮುಂದಿನ ಮದುವೆಯ ತಯಾರಿ ಮಾಡತೊಡಗಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಹಾಗೆಯೇ ಈ ಒಂದು ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಾಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.